ಶ್ರೀರಾಮ್ ಜೈ ರಾಮ್. ನಮ್ಮ ನೆಚ್ಚಿನ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಿಮ್ಮ ನೆಚ್ಚಿನ ಶ್ರೀ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಈ ವಿಡಿಯೋದಲ್ಲಿ ಅಕ್ಟೋಬರ್ 2ನೇ ತಾರೀಕು 2024 ಬುಧವಾರ ಸಂಭವಿಸ್ತಾ ಇರತಕ್ಕಂಥ ಸೂರ್ಯಗ್ರಹಣದ ಬಗ್ಗೆ, ಸೂರ್ಯಗ್ರಹಣದ ಆಚರಣೆ ಮತ್ತು ಸೂರ್ಯಗ್ರಹಣ ಯಾವ ರೀತಿ ನಾವು ನಮ್ಮ ಭಾರತ ದೇಶಕ್ಕೆ ಇದೆಯಾ ಇಲ್ವಾ, ಇದರ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಕ್ಟೋಬರ್ 2ನೇ ತಾರೀಕು 2024 ಬುಧವಾರ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆದರೆ ಈ ಗ್ರಹಣ ಮೊದಲನೇದಾಗಿ ಭಾರತದಲ್ಲಿ ಗೋಚಾರ ಆಗೋದಿಲ್ಲ, ಅಂದರೆ ಭಾರತದಲ್ಲಿ ಇದು ಕಾಣಿಸೋದಿಲ್ಲ. ಹಾಗಾಗಿ ಯಾವುದೇ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ, ಯಾವುದೇ ಗ್ರಹಣ ಆಚರಣೆ ಇಲ್ಲ. ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗ್ರಹಣ, ಈ ಸೂರ್ಯಗ್ರಹಣ ನಮಗೆ ಭಾರತ ದೇಶದಲ್ಲಿ ಕಾಣಿಸದೇ ಇರೋದರಿಂದ, ಗೋಚಾರ ಆಗದೇ ಇರೋದರಿಂದ ಈ ಸೂರ್ಯಗ್ರಹಣದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಮತ್ತು ಪಡುವಂತಹ ಅವಶ್ಯಕತೆಯೂ ಇಲ್ಲ. 12 ರಾಶಿಯವರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಭಯ ಆತಂಕ ಬೇಕಾಗಿಲ್ಲ. ಹಾಗಾಗಿ ಯಾವುದೇ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಭಯಪಡುವ ಅಗತ್ಯ ಇಲ್ಲ. ಮತ್ತು ಈ ಗ್ರಹಣಾಚರಣೆ ಭಾರತ ದೇಶಕ್ಕೆ ಕಾಣಿಸ್ತಾ ಇಲ್ಲ, ಗ್ರಹಣಾಚರಣೆ ಭಾರತ ದೇಶಕ್ಕೆ ಇಲ್ಲ. ಹಾಗಾಗಿ ನೆಮ್ಮದಿಯಿಂದ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನು ನಾವು ಮಾಡಿಕೊಳ್ಬೋದು. ಹಾಗಾಗಿ ಯಾವುದೇ ಭಯಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಈಗಿನ ಕಾಲದಲ್ಲಿ ಹೆಚ್ಚು ಭಯಪಡಿಸೋರೇ ಜಾಸ್ತಿ. ಗ್ರಹಣಾಚರಣೆ ಇದೆ ಅಥವಾ ಇಲ್ಲ, ಇದನ್ನೆಲ್ಲ ಸರಿಯಾಗಿ ಹೇಳಿದಿರಾ ತುಂಬ ಜನ ನಮ್ಮನ್ನು ಮಿಸ್ಗೈಡ್ ಮಾಡೋರು ಜಾಸ್ತಿ ಇದ್ದಾರೆ. ಹಾಗಾಗಿ ನಾವು ಆ ಗ್ರಹಣಾಚರಣೆ ಇದೆ ಅಥವಾ ಇಲ್ಲ ನೋಡಿ, ನಮ್ಮ ಭಾರತ ದೇಶದಲ್ಲಿ ಇದು ಗ್ರಹಣಾಚರಣೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದು ಇರುವಂಥದ್ದು ಅಮೇರಿಕಾ ದೇಶಕ್ಕೆ ಇದು ಗ್ರಹಣಾಚರಣೆ, ಆ ಅಮೇರಿಕಾ ಖಂಡ ಆ ಕಡೆಗೆ ಮಾತ್ರನೇ ಇದು ಪಾರ್ಶ್ವವಾಗಿ ಈ ಸೂರ್ಯಗ್ರಹಣ, ಕಂಕಣ ಸೂರ್ಯಗ್ರಹಣ ಅಂತ ಕರೀತಾರೆ, ಕೇತುಗ್ರಸ್ತ ಕಂಕಣ ಸೂರ್ಯಗ್ರಹಣ ಅಂತ ಕರೀತಾರೆ. ಈ ಸೂರ್ಯಗ್ರಹಣ ಬೇರೆ ದೇಶಗಳಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ನಮ್ಮ ಭಾರತ ದೇಶಕ್ಕೆ ಇದು ಕಾಣದೇ ಇರತಕ್ಕಂಥದ್ರಿಂದ ನೋಡಿ, ಇದು ನಾವು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕಂತಂದರೆ ನೋಡಿ, ಸೂರ್ಯಗ್ರಹಣ ಇವಾಗ ನಡೀತಾ ಇರ್ತಕ್ಕಂಥದ್ದು ಅಮೇರಿಕಾ ದೇಶಕ್ಕೆ ಅಂತ ಹೇಳಿದೆ. ಹಾಗಾಗಿ ನೋಡಿ, ಅಮೇರಿಕಾದವರಿಗೆ ಬೆಳಗಾಯಿತು ಅಂತಂದ್ರೆ ನಮಗಿಲ್ಲಿ ರಾತ್ರಿ ಆಗಿರುತ್ತೆ. ಅದಕ್ಕೆ ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳೋದು ಅಂತ ಪ್ರಶ್ನೆ ಬಂದಾಗ ಇದು ಉತ್ತರ. ನಾವು ಮಲ್ಕೊಂಡಿರೋ ಟೈಮಲ್ಲಿ ಅವ್ರು ಎದ್ದಿರ್ತಾರೆ. ಅಂದರೆ ಸೂರ್ಯ ನಮಗೆ ಭಾರತ ದೇಶದಲ್ಲಿ ಮುಳುಗಿದ ನಂತರ ಅಮೇರಿಕಾದ ಕಡೆಗೆ ಉದಯಿಸುತ್ತೆ. ಹಾಗಾಗಿ ಸೂರ್ಯಗ್ರಹಣ ಅಲ್ಲಿ ಕಾಣಿಸುತ್ತೆ ಹೊರತು ನಮಗೆ ಸೂರ್ಯಗ್ರಹಣ ಇಲ್ಲ. ಹಾಗಾಗಿ ಗ್ರಹಣಾಚರಣೆ ಇಲ್ಲ, ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಗ್ರಹಣಾಚರಣೆ ಯಾವುದೂ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಯಾರು 12 ರಾಶಿಗಳು, ಇವತ್ತು ನಾನು ನೋಡ್ತಾ ಇದ್ದೆ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಏನು ಆತಂಕ ಭಯ ಸೃಷ್ಟಿಯಾಗಿಬಿಡುತ್ತೆ, ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂಥೇಳಿ ಎಲ್ಲ ಕಡೆಯೂ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಇದರಿಂದ ಎಚ್ಚರಗೊಳ್ಳಿ, ಯಾವುದೇ ವಿಧವಾದಂಥ ಭಯ ಪಡಬೇಡಿ. ನಮ್ಮ ಭಾರತ ದೇಶದ ಜನ, ದಯವಿಟ್ಟು ನಾನು ಮೊದಲೇ ಹೇಳ್ತಾ ಇದ್ದೀನಿ, ಭಾರತ ದೇಶದ ನಮ್ಮ ಜನಗಳಿಗೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ, ನಾವಿರುವಂತಹ ಪ್ರದೇಶದಲ್ಲಿ ಎಲ್ಲೂ ಕೂಡ ಗ್ರಹಣಾಚರಣೆ ಇಲ್ಲ. ಹಾಗಾಗಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಗ್ರಹಣವನ್ನು ನಮಗಿಲ್ಲಿ ಆಚರಣೆ ಇಲ್ಲ, ಗ್ರಹಣ ಕಾಣಿಸೋದು ಇಲ್ಲ, ಗ್ರಹಣ ಆಚರಣೆಯೂ ಇಲ್ಲ. ಹಾಗಾಗಿ ನೀವು 12 ರಾಶಿಯವರು, ಮೇಷರಾಶಿಯವರಾಗ್ಬೋದು, ಮತ್ತು ವೃಷಭ ರಾಶಿಯವರಾಗ್ಬೋದು, ಮಿಥುನ ರಾಶಿಯವರಾಗ್ಬೋದು, ಕಟಕ ರಾಶಿಯವರಾಗ್ಬೋದು, ಮತ್ತು ಸಿಂಹ ರಾಶಿಯವರಾಗ್ಬೋದು, ಮತ್ತು ಕನ್ಯಾ ರಾಶಿ, ತುಲಾ ರಾಶಿ, ಧನುಸ್ಸು ರಾಶಿ, ಮತ್ತು ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭರಾಶಿ, ಮೀನರಾಶಿಯವರು ನಾನು ಬಿಡಿಸಿ ಹೇಳ್ತಾ ಇದ್ದೇನೆ, ಯಾವುದೇ ರಾಶಿಯವರಿಗೂ ಇಲ್ಲಿ ಸಂಭವಿಸ್ತಾ ಇರ್ತಕ್ಕಂಥ ಏನು ಗ್ರಹಣ, ಸೂರ್ಯಗ್ರಹಣ ಸಂಭವಿಸ್ತಾ ಇದೆ, ಈ ಸೂರ್ಯಗ್ರಹಣದ ದೋಷಗಳು ಯಾವ ರಾಶಿಯವರಿಗೂ ಇಲ್ಲ. ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ, ಭಾರತ ದೇಶದಲ್ಲಿರ್ತಕ್ಕಂಥವರಿಗೂ ಯಾವುದೇ ಗ್ರಹಣ ಆಚರಣೆಯೂ ಇಲ್ಲ, ಗ್ರಹಣ ದೋಷಗಳು ಇಲ್ಲ. ಈ ಸೂರ್ಯಗ್ರಹಣ ಏನು ಸಂಭವಿಸ್ತಾ ಇದೆ ಅಕ್ಟೋಬರ್ 2ನೇ ತಾರೀಕು, ಈ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ 12 ರಾಶಿಯವರಿಗೂ ಕೂಡ ಯಾವುದೇ ವಿಧವಾದಂಥ ಒಳ್ಳೆಯದೂ ಇಲ್ಲ ಅಥವಾ ಕೆಟ್ಟದ್ದೂ ಇಲ್ಲ.
ಏನೋ ಈ ರಾಶಿ ಈ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ, ಈ ರಾಶಿಯವರಿಗೆ ರಾಜಯೋಗ ಬಂದ್ಬಿಡುತ್ತೆ, ಈ ರಾಶಿಯವರಿಗೆ ವಿಪರೀತ ನೆಲ ಕಚ್ಚಿಬಿಡ್ತಾರೆ, ಹಾಗೆ ಹೀಗೆ ಹೇಳಿ ಭಯಪಡಿಸ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಸುಳ್ಳು. ಹಾಗಾಗಿ ಇದನ್ನೆಲ್ಲ ನಂಬೇಡಿ. ದಯವಿಟ್ಟು ಈ ಸೂರ್ಯಗ್ರಹಣ ಏನು ಅಕ್ಟೋಬರ್ 2ನೇ ತಾರೀಕು ಸಂಭವಿಸ್ತಾ ಇದೆ, ಈ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಗ್ರಹಣ ಆಚರಣೆ ಇಲ್ಲ. ಹಾಗಾಗಿ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಈ ವಿಷಯವನ್ನು ಇನ್ನೂ ಹೆಚ್ಚಿನ ಜನಕ್ಕೆ ತಲುಪುವ ರೀತಿಯಲ್ಲಿ ನೀವು ಇದನ್ನು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.